ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಸಾರಾಯಿಪಾಳ್ಯದ ಹಾಸ್ಟೆಲ್ ಮಹಡಿ ಮೇಲಿಂದ ಬಿದ್ದಿದ್ದ ರಮ್ಯಾ ಪ್ರಕರಣದಲ್ಲಿ ಗೊಂದಲ ಮುಂದುವರೆದಿದೆ. ಒಂದೆಡೆ ರಮ್ಯಾ ಇದು ಸಹಪಾಠಿಗಳ ರ್ಯಾಗಿಂಗ್ ಕಿರುಕುಳ ಅಂತ ಆರೋಪಿಸಿದ್ರೆ, ಇನ್ನೊಂದೆಡೆ ಇದು ರಮ್ಯಾ ತಾನು ಮಾಡಿದ ತಪ್ಪನ್ನ ಮುಚ್ಚು ಹಾಕುವ ಯತ್ನ ಅಂತ ಸಹಪಾಠಿಗಳು ಹೇಳ್ತಿದ್ದಾರೆ. ಇದರ ನಡುವೆ ಇವತ್ತು ಸಮಾಜ ಕಲ್ಯಾಣ ಸಚಿವರು ಆಸ್ಪತ್ರೆಗೆ ಭೇಟಿ ನೀಡಿ ಪ್ರಕರಣದ ತನಿಖೆಯ ಭರವಸೆ ನೀಡಿದ್ದಾರೆ. ಹೀಗೆ ಆಸ್ಪತ್ರೆಯಲ್ಲಿ ಹಾಸಿಗೆ ಹಿಡಿದಿರುವ ಈ ಯುವತಿ ಹೆಸರು ರಮ್ಯಾ. ಹೇಳಬೇಕು ಅಂದರೆ ನರ್ಸಿಂಗ್ ವಿದ್ಯಾರ್ಥಿನಿಯಾದ ಈಕೆ ಮುಂದೊಂದು ದಿನ ಆಸ್ಪತ್ರೆಯಲ್ಲಿ ರೋಗಿಗಳ ಆರೈಕೆ ಮಾಡಬೇಕಿತ್ತು. ಆದರೆ ಈಗ ತಾನೇ ಹಾಸಿಗೆ ಹಿಡಿದಿದ್ದಾಳೆ. ಇದಕ್ಕೆಲ್ಲ ಕಾರಣವಾಗಿದ್ದು ಹಾಸ್ಟೆಲ್ನಲ್ಲಿ ನಡೆದ ಅವಘಡ. 2 ದಿನಗಳ ಹಿಂದೆ ಸರಾಯಿಪಾಳ್ಯದಲ್ಲಿ ತಾನು ತಂಗಿದ್ದ ಲೇಡೀಸ್ ಹಾಸ್ಟೆಲ್ ಮಹಡಿ ಮೇಲಿಂದ ರಮ್ಯಾ ಕೆಳಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದರು. ಸದ್ಯ ರಮ್ಯಾ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸಹಪಾಠಿಗಳು ರ್ಯಾಗಿಂಗ್ ಮಾಡಿ ಕೆಳಗೆ ತಳ್ಳಿದ್ರು ಅನ್ನೋದು ರಮ್ಯಾ ಆರೋಪ. ಟೆರೆಸ್ ಮೇಲೆ ಸೋಲಾರ್ ಆನ್ ಮಾಡ್ಕೊಂಬರೋಣ ಸ್ನಾನ ಮಾಡೋಕ್ಕೆ ಅಂತ ಹೋದೆ. ಆವಾಗ ಟೆರೆಸ್ ಮೇಲೆ ಗೋಡೆ ಪಕ್ಕ ವಾಲ್ ಇತ್ತಲ್ಲ, ವಾಲ್ ತಿರುಗುವಾಗ ನನ್ನ ಕಾಲ ಮೇಲೆ ಎತ್ತಿ ಬೀಳಿಸ್ತಿದ್ರು. ಅದು ಪಕ್ಕ ಒಂದು ಮರ ಇದೆ, ಆ ಮರ ಕೊಂಗ ಹಿಡ್ಕೊಂಡೆ ನಾನು. ಹಂಗೂ ಕೈ ಗ್ರಿಪ್ ಸಿಗ್ದಲ್ಲ, ಕೈಯಲ್ಲೆಲ್ಲ ಬೊಬ್ಬೆ ಬಂದುಬಿಟ್ಟು ಕೆಳಗಡೆ ಬಿದ್ದುಬಿಟ್ಟೆ ನಾನು. ಆದರೆ ಈ ಆರೋಪವನ್ನು ರಮ್ಯಾ ಸಹಪಾಠಿಗಳು ತಳ್ಳಿ ಹಾಕಿದ್ದಾರೆ. ರಮ್ಯಾ ತಾನು ಮಾಡಿರುವ ಕಳ್ಳತನ ಮುಚ್ಚಿ ಹಾಕಲು ಹೀಗೆ ರ್ಯಾಗಿಂಗ್ ಆರೋಪ ಮಾಡುತ್ತಿದ್ದಾಳೆ ಅಂತ ಪ್ರತಿ ಆರೋಪ ಮಾಡಿದ್ದಾರೆ. ಈ ನಡುವೆ ಇವತ್ತು ಸಮಾಜ ಕಲ್ಯಾಣ ಸಚಿವ ನಾರಾಯಣಸ್ವಾಮಿ ಆಸ್ಪತ್ರೆಗೆ ಭೇಟಿ ನೀಡಿ ರಮ್ಯಾ ಆರೋಗ್ಯ ವಿಚಾರಿಸಿದರು. ಉಚಿತ ಚಿಕಿತ್ಸೆ ಭರವಸೆ ನೀಡಿದರು. ಅಲ್ಲದೆ ಪ್ರಕರಣ ಕುರಿತು ತನಿಖೆ ನಡೆಸುವುದಾಗಿ ಹೇಳಿದರು. ಆ ಮಗುವಿನ ಒಟ್ಟು ವೆಚ್ಚವನ್ನು ಸರ್ಕಾರವನ್ನು ಭರಿಸೋದಕ್ಕೆ ನಾವು ತೀರ್ಮಾನವನ್ನು ಮಾಡಿ ಈಗಾಗಲೇ ನಮ್ಮ ಕಮಿಷನರ್ ಅವರು ಜಾಯಿಂಟ್ ಅವರು ಕಳಿಸ್ಕೊಟ್ಟಿದ್ದೀವಿ. ಆ ಎಲ್ಲ ವೆಚ್ಚವನ್ನು ಮಗು ಹಾಸ್ಪಿಟ್ಲಿಂದ ಹೊರಗಡೆ ಹೋಗೋನು ಸಂಪೂರ್ಣ ವೆಚ್ಚವನ್ನು ಸರ್ಕಾರವನ್ನೇ ಭರಿಸ್ತದೆ. ಸದ್ಯ ರಮ್ಯಾ ಚೇತರಿಸಿಕೊಳ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಇಲಾಖೆ ಚಿಕಿತ್ಸಾ ವೆಚ್ಚ ಭರಿಸುವುದಾಗಿ ಹೇಳಿದೆ. ಒಟ್ಟಾರೆ ಹಲವು ಅನುಮಾನಗಳ ಗೂಡಾಗಿರುವ ಪ್ರಕರಣದ ಕುರಿತು ಸೂಕ್ತ ತನಿಖೆಯಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಜಿನಾಗಿರದಲ್ಲಿ ನಡೆದಿದ್ದ ಅತ್ಯಾಚಾರ ಪ್ರಕರಣ ಜಾತಿ ನಿಂದನೆ ಪ್ರಕರಣವಾಗಿ ಬದಲಾಗಿದೆ. ಅತ್ಯಾಚಾರಕ್ಕೊಳಗಾದ ಯುವತಿ ಸಂಬಂಧಿಕರ ಮೇಲೆಯೇ ಕೇಸ್ ಹಾಕಲಾಗಿದೆ. ಆದರೆ ಅತ್ಯಾಚಾರ ಆರೋಪಿಗಳು ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ದಾರೆ. ಕಾನೂನೇ ಇಲ್ಲಿ ದುರುಪಯೋಗವಾಗ್ತಾ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಜಾತಿ ನಿಂದನೆ ವಿರೋಧಿ ಕಾನೂನು ದುರ್ಬಳಕೆಯಾಗ್ತಿದ್ಯಾ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಜಿನ್ನಾಗ್ರ ಗ್ರಾಮದಲ್ಲಿ ನಡೆದ ಘಟನೆ ನೋಡಿದ್ರೆ ಇಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಗ್ರಾಮದಲ್ಲಿ ನಡೆದ ಪಿಯುಸಿ ವಿದ್ಯಾರ್ಥಿನಿ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅತ್ಯಾಚಾರಕ್ಕೆ ಒಳಗಾದ ಯುವತಿ ಸಂಬಂಧಿಕರ ಮೇಲೆಯೇ ಜಾತಿ ನಿಂದನೆ ಪ್ರಕರಣ ದಾಖಲಿಸಲಾಗಿದೆ. 2 ದಿನಗಳ ಹಿಂದೆ ಯುವತಿಯ ಮೇಲೆ ಲೋಕೇಶ್ ಹಾಗೂ ಆತನ ಸ್ನೇಹಿತರು ಅತ್ಯಾಚಾರವೆಸಗಿದ್ರು. ಮನಬಂದಂತೆ ಥಳಿಸಲಾಗಿತ್ತು ಕೂಡ. ಅವ್ನು ಬೈಕಲ್ಲಿ ಕರ್ಕೊಂಡು ಹೋದ. ಆಮೇಲೆ ವ್ಯಾನ್ ಬಂದಿದ ತಕ್ಷಣ ಬೈಕ್ ನಿಲ್ಲಿಸ್ಬಿಟ್ಟು ವ್ಯಾನಲ್ಲಿ 4 ಜನ ಇದ್ರು ಮೊದಲು. ಅವರು ಎಲ್ಲ ಸೇರಿ ನನ್ನ ಕಿಡ್ನಾಪ್ ಮಾಡಿಕೊಂಡು ನಂದಿ ಬೆಟ್ಟ ಹತ್ರ ಯಾವುದೋ ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಟಿದ್ರು. ನನ್ನ ಮತ್ತು ಲೋಕೇಶ್ನ ಅಲ್ಲೇ ಬಿಟ್ಟು ಅವ್ರು 4 ಜನ ಬಂದುಬಿಟ್ರು. ಆಮೇಲೆ ಲೋಕೇಶ್ ನನ್ನ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಯುವತಿ ಪೋಷಕರು ಅತ್ಯಾಚಾರ ಆರೋಪಿ ಮನೆ ಮೇಲೆ ದಾಳಿ ನಡೆಸಿದ್ರು. ಆದರೆ ಇದೀಗ ಯುವತಿಯ ಸಂಬಂಧಿಕರ ಮೇಲೆ ಜಾತಿ ನಿಂದನೆ ಆರೋಪ ಹೊರಿಸಲಾಗಿದೆ. ಇದರಿಂದಾಗಿ ಸುಮಾರು 35 ಸಂಬಂಧಿಕರು ಊರು ಬಿಟ್ಟು ಪರಾರಿಯಾಗಿದ್ದಾರೆ. ಆದರೆ ಅತ್ಯಾಚಾರವೆಸಗಿದ್ದವರ ಸಂಬಂಧಿಕರು ಮಾತ್ರ ರಾಜಾರೋಷವಾಗಿ ಗ್ರಾಮದಲ್ಲಿ ತಿರುಗಾಡ್ತಾ ಇದ್ದಾರೆ. 34 ಜನ ಗಲಾಟೆ ಮಾಡಿದ್ದಾರೆ. ಅಲ್ಲಿ ಮಾಡಿರೋದು 4-5 ಅಥವಾ 6 ಜನ ಇರ್ಬೋದು. ಕೇಸ್ ಹಾಕಿ ಅವ್ರನ್ನೆಲ್ಲ ಗ್ರಾಮದಿಂದ ಆಚೆ ಓಡಿಸಿ ಅವ್ರ ಕೇಕೆ ಕಣ್ಣು ನಗುವಂಥ ಸ್ಥಿತಿ ಇವತ್ತು. 40-50 ಜನಕ್ಕೆಲ್ಲ ಶಿಕ್ಷೆ ಕೊಡೋದು ಯಾವ ನ್ಯಾಯ? ಯಾವ ಕಾನೂನಲ್ಲಿದೆ? ಅಂಬೇಡ್ಕರ್ ಹೇಳಿದ. ಈ ಮಧ್ಯೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮಾಹಿತಿ ಪಡೆದಿದ್ದಾರೆ. ಗ್ರಾಮದಲ್ಲಿ ಶಾಂತಿ ಸಭೆ ನಡೆಸುವಂತೆ ಸೂಚಿಸಿದ್ದಾರೆ. ಸ್ಥಳೀಯ ಮುಖಂಡರು ಕೂಡ ಸಮಸ್ಯೆ ಬಗೆಹರಿಸೋ ಭರವಸೆ ನೀಡಿದ್ದಾರೆ. ಆದರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಕೆಆರ್ಪುರಂನಿಂದ ನಾಸೀರ್, ಸುವರ್ಣ ನ್ಯೂಸ್. ಆತನವು ವಿಕೃತ ಆಸೆಗಳು. ತಾನು ಸರ್ಕಾರಿ ನೌಕರ ಅಂತ ಮದುವೆ ಆದ. ಜೊತೆಗೆ ಚಪಲ ಚನ್ನಿಗರಾಯ ಅನ್ನೋದನ್ನು ತೋರಿಸ್ಕೊಟ್ಟ. ಆತನ ವಿಕೃತ ಚೇಷ್ಟೆಗಳಿಗೆ ಪತ್ನಿ ಬಳಲಿ ಬೆಂಡಾಗಿದ್ದಾಳೆ. ತುಂಬಾ ಹಿಂಸೆ ಕೊಡ್ತಾನೆ ಸರ್. ಅಂತ ಗಂಡ ನನಗೆ ಬೇಡ, ಅಂತ ಗಂಡ ನನಗೆ ಬೇಡ, ಅಂತ ಗಂಡ ನನಗೆ ಬೇಡ. ನೀವೇ ತೀರ್ಮಾನ ಮಾಡಿಬಿಡಿ. ನನಗೆ ಗಂಡ ಬೇಡ ಅಂತ ಈಕೆ ಒಂದೇ ಮಾತಿನಲ್ಲಿ ಹೇಳ್ತಾ ಇರೋದಕ್ಕೆ ಕಾರಣಗಳು ತುಂಬಾನೇ ಇವೆ.
ಅದಕ್ಕೂ ಮುಂಚೆ ಬೀದಿಯಲ್ಲಿ ಕಿತ್ತಾಡ್ತಾ ಇರೋ ಇವರಿಬ್ಬರನ್ನ ಒಮ್ಮೆ ನೋಡಿ. அம்மா வந்து மாரா துணி புடிச்சு ஓடற என்ன அடிக்குது இவங்க அப்பங்க நம்ம கால தூக்கி ஓட அந்த அடிக்குது ஈச்சி புத்தல செஞ்சிக்கினியா சுள்ள சுள்ள இவந்து சேட மாரி மாரி ನಮ್ಮ ಲೈಫ್ ಹಾಳಾಗೋಯ್ತು ಅತ್ತ ಆಳು ಲೈಫ್ ಅಂತ ಮಗನ್ನ ಕರ್ಕೊಂಡು ಬಂದಿ ನನ್ನ ತಲೆ ಕಟ್ಟಿದ್ರು ಒಳ್ಳೆಯವನು ಅಂತ ಇವಾಗಲೇ ಗೊತ್ತಾಗ್ತದೆ ಅವನ ಭವಿಷ್ಯ ಏನು ಅಂತ. ಹೀಗೆ ಒಂದೆಡೆ ಅತ್ತೆ ಮತ್ತೊಂದೆಡೆ ಸೊಸೆ. ಹೀಗೆ ಬೀದಿಯಲ್ಲಿ ಕಿತ್ತಾಡ್ತಾ ಸೊಸೆ ಸರಿಯಿಲ್ಲ ಅಂತ ಅತ್ತೆ ಆರೋಪಿಸಿದ್ರೆ ಮತ್ತೊಂದೆಡೆ ಗಂಡನೇ ಸರಿಯಿಲ್ಲ ಅಂತ ಹೆಂಡತಿ ಆರೋಪಿಸ್ತಾರೆ. ಇದೆಲ್ಲ ಏನಪ್ಪಾ ಅಂತ ಪತಿರಾಯನನ್ನ ಕೇಳಿದ್ರೆ ಕೋರ್ಟ್ಗೆ ಹೋಗಲಿ ನನಗ್ ಗೊತ್ತು ಏನ್ ಮಾಡ್ಬೇಕು ಅಂತ ಕ್ಯಾಮೆರಾಗೆ ಬೆನ್ನು ತೋರಿಸ್ಕೊಂಡು ಸೀದಾ ಹೋಗಿ ಬಿಟ್ರು. ಇಷ್ಟಕ್ಕೂ ಇದು 4 ವರ್ಷಗಳ ಹಿಂದೆ ವಿವಾಹವಾದ ಜಯಲಕ್ಷ್ಮಿ ಹಾಗೂ ರಮೇಶ್ ದಂಪತಿಯ ಕಥೆ ವ್ಯಥೆ. ಮೂಲತಃ ಡ್ರೈವರ್ ಆಗಿರೋ ರಮೇಶ್ ತಾನು ಸರ್ಕಾರಿ ನೌಕರ ಅಂತ ಸುಳ್ಳು ಹೇಳಿ ವಿವಾಹವಾಗಿದ್ದ. ನಂತರ 3 ದಿನಕ್ಕೆ ಈತನ ಬಣ್ಣ ಬಯಲಾಗಿತ್ತು. ಇದರ ನಡುವೆ ರಮೇಶ್ ತನ್ನ ವಿಕೃತ ಕಾಮದ ಬಯಕೆಯನ್ನ ಹೆಂಡತಿಯ ಮುಂದಿಟ್ಟು ಟಾರ್ಚರ್ ಕೊಡ್ತಿದ್ದಾನಂತೆ. ಈ ಬಗ್ಗೆ ಹಲವು ಬಾರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದೂ ಆಗಿದೆ. ನಾವು ಆಡ್ಗೋಡಿಲಿ ಫಸ್ಟ್ ಕೊಟ್ವಿ, ಆಡುಗೋಡಿಲಿ 2 ಸಾರಿ ಕೊಟ್ವಿ. ಒಂದು ಸಾರಿ ಇಲ್ಲೇನೆ ಕರ್ಕೊಂಡು ಬಂದು ಎತ್ಕೊಳ್ಳಲ್ಲ ಸರ್, ಸುಮ್ಮನೆ ಅಂತಾರೆ ಸರಿ ಆಯ್ತಮ್ಮ ನಾನು ಅವನ್ನ ಕರೆಸ್ತೀನಿ ಅಂತಾರೆ. ನಾವು ಮುಂದೆ ಕರೆಸ್ತಾರೆ, ರೂಮಲ್ಲಿ ಕರ್ಕೊಂಡೋಗಿ ಮಾತಾಡ್ತಾರೆ. ತಿರ್ಗಾ ಅವನು ಏನು ಮಾತಾಡೋದೇ ಇಲ್ಲ. 2 ಸಾರಿ ಮಾತಾಡ್ಸಿದ್ರು. ನಾವು 3ನೇ ಸಾರಿ ಅಲ್ಲಿ ಮಹಿಳೆಯರ ಸಂಘಕ್ಕೆ ಹೋದ್ವಿ. ಅಲ್ಲಿನೂ ನಾನು ಬಾಳ್ತೀನಿ ಬೇರೆ ಮನೆ ಮಾಡಿಕೊಂಡು 6 ತಿಂಗಳು ಟೈಮ್ ಕೊಡು ಅಂತ ಹೇಳಿದ್ರು. ಸರಿ 6 ತಿಂಗಳಾದಮೇಲೆ ನಾನೇ ಫೋನ್ ಮಾಡಿದೆ, ಮನೆ ಮಡಿಕೊಂಡ, ಆವಾಗೂ ಜಗಳನೇ. ಸುಮಾರು 4.5 ವರ್ಷದಿಂದ ಕಿರುಕುಳದಲ್ಲೇ ಪುಟ್ಟ ಮಗುವಿಗಾಗಿ ಜೀವನ ಸಾಗಿಸುತ್ತಿದ್ದಾರಂತೆ ಜಯಲಕ್ಷ್ಮಿ. ಸಾಲದಕ್ಕೆ ಬೇರೆ ಹುಡುಗಿಯರ ಸಂಬಂಧದ ಕ್ಲಿಪ್ಪಿಂಗ್ಗಳನ್ನು ಸ್ವತಃ ಗಂಡನೇ ಹೆಂಡತಿಗೆ ತೋರಿಸಿ ಮಾನಸಿಕವಾಗಿ ಕಿರುಕುಳ ಕೊಡ್ತಿದ್ದಂತೆ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ನಾನು ಹೇಗಾದ್ರೂ ಮಗುವನ್ನ ಸಾಕಿಕೊಳ್ತೇನೆ, ಆದ್ರೆ ನನಗೆ ಗಂಡ ಮಾತ್ರ ಬೇಡ ಅಂತಾರೆ ಜಯಲಕ್ಷ್ಮಿ. ಈ ಬಗ್ಗೆ ಮಹಿಳಾ ಆಯೋಗಕ್ಕೂ ದೂರನ್ನ ನೀಡಲು ಮುಂದಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಈಗ ಸಿಟಿ ರೌಂಡ್ಸ್. ಪೀಣ್ಯದ ಪಿವಿಸಿ ಪ್ಲೈವುಡ್ ಕಾರ್ಖಾನೆಯಲ್ಲಿ ಭಾರೀ ಅಗ್ನಿ ದುರಂತ. ರಾಸಾಯನಿಕಗಳಿಂದ ಬೆಂಕಿ ಅವಘಡದ ಶಂಕೆ. ಕಾರ್ಖಾನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಫೈಬರ್ ಮರದ ವಸ್ತುಗಳು ಭಸ್ಮ. ಬೆಂಕಿ ನಂದಿಸಿದ 10 ಅಗ್ನಿಶಾಮಕ ವಾಹನಗಳು. ಮಲ್ಲೇಶ್ವರಂನಲ್ಲಿರುವ ಆರ್ಆರ್ ಗೋಲ್ಡ್ ಪ್ಯಾಲೇಸ್ ಕಟ್ಟಡದಲ್ಲಿ ಅಗ್ನಿ ಆಕಸ್ಮಿಕ. ಕಟ್ಟಡದ ಬೇಸ್ಮೆಂಟ್ನಲ್ಲಿ ಕಾಣಿಸಿಕೊಂಡ ಬೆಂಕಿ. 1 ಕಾರು 2 ಬೈಕ್ಗಳು ಭಸ್ಮ. ಕಾರಿನಿಂದ ಹೊರಬಿದ್ದ ಕಿಡಿಯಿಂದ ಅವಘಡ ಶಂಕೆ. ಅಕ್ರಮ ಕ್ಯಾಟ್ಫಿಶ್ ಸಾಕಾಣಿಕೆ ಕೇಂದ್ರಗಳ ಮೇಲೆ ದಾಳಿ. ಬಾಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಜಾಕ್ ಪಾಳ್ಯ, ಬುಡನ್ಸಾ ಪಾಳ್ಯ, ಮಸ್ತಾನ್ಸಾ ಪಾಳ್ಯದಲ್ಲಿ ಅಧಿಕಾರಿಗಳ ಕಾರ್ಯಾಚರಣೆ. ಸುಮಾರು 10 ಹೊಂಡಗಳ ತೆರವು. ಬಾಕಿ ಹೊಂಡಗಳ ತೆರವಿಗೆ 3 ದಿನಗಳ ಗಡುವು ವಿಧಿಸಿದ ಜಿಲ್ಲಾಡಳಿತ. ಎಜಿಪುರ ಅಕ್ರಮ ಸ್ಲಂ ತೆರವು ಕಾರ್ಯಾಚರಣೆ. ಸುಮಾರು 500 ಮನೆಗಳನ್ನು ತೆರವುಗೊಳಿಸಿದ ಬಿಬಿಎಂಪಿ ಅಧಿಕಾರಿಗಳು. ಬಿಬಿಎಂಪಿ ಅಟ್ಟಹಾಸಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಸ್ಲಂ ನಿವಾಸಿಗಳು. ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ವಿವಿಧ ಸಂಘಟನೆಗಳ ಆಗ್ರಹ. ಬಿಬಿಎಂಪಿಗೆ ಬಿಡದ ಕಸ ವಿಲೇವಾರಿ ಕಾಟ. ಕಸ ವಿಲೇವಾರಿ ಬಗ್ಗೆ ವಾರ್ಡ್ ಸಮಿತಿ ರಚಿಸಿದ ಪಾಲಿಕೆಗೆ ಹೈಕೋರ್ಟ್ನಿಂದ ತರಾಟೆಯ ಚಾಟಿ. ವಕೀಲ ಜಿಆರ್ ಮೋಹನ್ ಸಲ್ಲಿಸಿದ್ದ ಪಿಐಎಲ್ ವಿಚಾರಣೆ ವೇಳೆ ಗುಡುಗಿದ ಘನ ನ್ಯಾಯಾಲಯ. 2 ವಾರದೊಳಗೆ ಸಮಿತಿ ರಚಿಸುವಂತೆ ಸೂಚನೆ. ಕಂಠೀರವ ಕಾಲೋನಿಯಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ರಿಂದ ನಾಡದೇವಿ ಭುವನೇಶ್ವರಿ ಹಾಗೂ ಡಾಕ್ಟರ್ ರಾಜ್ ಪ್ರತಿಮೆಯ ಅನಾವರಣ. ಶಾಸಕ ದಿನೇಶ್ ಗುಂಡೂರಾವ್, ಪ್ರಿಯಾಕೃಷ್ಣ ಸೇರಿದಂತೆ ಹಲವು ಗಣ್ಯರ ಉಪಸ್ಥಿತಿ. ಶಿವಣ್ಣನನ್ನ ನೋಡಲು ಮುಗಿಬಿದ್ದ ಅಭಿಮಾನಿಗಳು. ಕುಮಾರಕೃಪಾ ರಸ್ತೆಯ ಗಾಂಧಿ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗಂಗಾ ಪ್ರಕಾಶನದಿಂದ 5 ಕೃತಿಗಳ ಬಿಡುಗಡೆ. ಕನ್ನಡ ಸಾರಸತ್ವ ಲೋಕಕ್ಕೆ ನಾಲ್ನುಡಿ, ನೆನೆಯುತ್ತೇವೆ ನಿಮ್ಮನ್ನ, ವಚನ ಸಿರಿ, ನರ್ಕೆ ಮನೆ, ಮಾತುಕತೆ ಕೃತಿಗಳ ಸೇರ್ಪಡೆ. ಡಿಸಿಎಂ ಅಶೋಕ್, ಬರಗೂರು ರಾಮಚಂದ್ರಪ್ಪ, ಕು ವೀರಭದ್ರಪ್ಪರಿಂದ ಸಾಹಿತ್ಯ ಕೃತಿಗಳ ಲೋಕಾರ್ಪಣೆ.